ಸೈಲೆಂಟ್ ಆರಿ. ನಮ್ಮ ಊರಿಗೆ ಯಾರಿಗೆ ಜಾತಿ ಬೇಕಾಗಿಲ್ಲ. ಜಾತಿಗೆ ಅವ್ರು ಬೇಕಾದ್ರೆ ಎಲ್ಲಾ ಜಾತಿಯವ್ರು ನಮ್ಮ ಊರವ್ರು ಬರ್ಲಿ, ಇವತ್ತು ಜೈ ಹೊಡಿಲಿ, ನಾವು ಹೊಡ್ಸ್ಕೊತೀವಿ. ಇವ್ರು ಯಾಕತ್ತ ಗುಂಡಗಳು ತಂದು ನಮ್ಮ ಊರಿಗೆ ಬಂದು ಹೋರಾಟ ಮಾಡೋರು ಇವ್ರು ಯಾರು? ನಾವ್ ಅಂತೀವಿ ನಮ್ಮ ಊರನವ್ರು ಮಾಡ್ಲಿ. ಯಾವಾರ ನಮ್ಮ ಊರ ಒಬ್ಬರು ಹೋತನ ದರ್ಗಾಕ ಸಂತಾರ ದರ್ಗಾ ಅವ್ರದು ಯಾವ್ದು ₹1 ಕೊಟ್ಟಿಲ್ಲ ಊರನವ್ರು. ಇದು ಹೆಂಗಿದು ನ್ಯಾಯ? ಇದು ಅದಕ್ಕೆ ಸರಿಯಾಗಿ ಹೇಳ್ತೀನಿ, ಕೈ ಮುಗಿತೀನಿ. ಈಗ ನಮ್ಮ ಊರಂದೇ ಬೇಕಾಗಿಲ್ಲ. ನೋಡಿ ಸರ್, ಅವರು ನಮ್ಮ ಹಿಂದೂಗಳೇ ನಿಂತು ಮಾಡಿದ್ದು ಅದು ಈಗ ದರ್ಗಾ ಮಾಡಿದ್ದು ನಮ್ಮ ಹಿಂದೂಗಳೇ ನಿಂತು ಮಾಡಿದ್ದು ಹೌದಾ? ಊರನವ್ರಿಗೆ ಗೊತ್ತಾದ್ಮೇಲೆ ಅವ್ರು ಸುಮಾರು ಅಂತ ಗೊತ್ತಾದ್ಮೇಲೆ ಯಾರು ಇವತ್ತು ಒಂದು ಮಗುನು ಹಚ್ಚಿಡಲ್ಲ ಅವರಲ್ಲಿ. ಇವತ್ತು ಇವತ್ತ ಸುತ್ತಮುತ್ತಲ ಮೊಬೈಲ್ದಾಗ, ಇನ್ಸ್ಟಾಗ್ರಾಮ್ದಾಗ, ಯೂಟ್ಯೂಬ್ದಾಗ ಏನ್ ಸುದ್ದಿ ಮಾಡ್ಯಾರ ಅವರು? 1000% ಡಾಕ್ಟರ್ ಮಾಡ್ತೀವಿ ಅಂದ್ರು ಆಗಲ್ಲ ಅಂದ್ರು ನಾ ಮಾಡಿ ತೋರಿಸ್ಲಿಕ್ಕೆ ನ್ಯೂಸ್ ಬಿಟ್ಟಾರ ಅವರು. ಸವಾಲಕ್ಕಿರಲ್ರಿ ತಮ್ಮ ರಿಲೇಟಿವ್ದಾಗೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅವ್ರ ಅಂತಮ್ದಾಗಿರಿ ಮಾಡಿ ತೋರಿಸ್ತಾರೆ ಅವ್ರಿಗೆ. ಅವ್ರ ರಿಲೇಟಿವ್ದಾಗೆ ಅಲ್ರಿ ಇಷ್ಟು ಜನ ಬರ್ತದಲ್ಲ, ಅದು ಹೆಂಗ? ಜೋರ್ ಮಾತಾಡ. ಹಾಗೂ ಇದೇ ರೀತಿಯಾಗಿ ನಮ್ಮ ಊರಿನ ನಾರಾಯಣಪುರದ ಹಿರಿಯರಾದಂಥ ಸುನೀಲಪ್ಪ ಪಾಟೀಲ್ ಅವರೇ ಹಾಗೂ ಮಣಿಕಂಠಪ್ಪ ರಾಠೋಡ್ ಅವರೇ, ಗ್ರಾಮದ ಎಲ್ಲ ನನ್ನ ಸಹಪಾಠಿಗಳೇ ಹಾಗೂ ನನ್ನ ಅಕ್ಕ ತಂಗಿಯರೇ, ನನ್ನ ಅಣ್ಣ ತಮ್ಮಂದಿರೇ, ಗ್ರಾಮದಲ್ಲಿ ಮೊದಲು ಅಹಿತಕರವಾದಂಥ ಘಟನೆಗಳನ್ನು ಯಾವುದು ಇದ್ದಿದ್ದಿಲ್ಲ. ದೇವರು ಹೇಳೋದು, ದೇವರ ಹೆಸರಿನ ಮೇಲೆ ಮೋರ್ಚೆ ಮಾಡೋದು, ಸುಲುಬಡಿಗೆ ಮಾಡೋದು, ಇಂಥದ್ದು ನಮ್ಮ ಗ್ರಾಮದಲ್ಲಿ ನಾರಾಯಣಪುರ ಆಗಲಿ ಇವತ್ತು ಹುಲ್ಲೂರಾಗಲಿ ಒಂದೇ ಊರಿಗೂ ಒಂದೇ ತಾಯಿ ಮಕ್ಕಳಿದ್ದಂಗೆ ಇಂಥವು ಯಾವನೂ ಇದ್ದಿದ್ದಿಲ್ಲ. ಇವರು ತಂದೆಯವರು ನನ್ನ ಕ್ಲಾಸ್ಮೇಟ್, ದಫ್ಕೀರ್ ಅಂತ ನನ್ನ ಕ್ಲಾಸ್ಮೇಟ್, ರಶೀದ್ ಅಂತೆ ಅವ್ರ ತಂದೆಯವರು. ರಶೀದ್ ಅಂದ್ರೆ ಅವ್ರ ಮಗ. ಸುಮಾರು ಜನರಿಂದ 2 ವರ್ಷ ಅಥವಾ 1 ವರ್ಷ ಆಗ್ಲಿಕ್ಕೆ ಬಂತು. ಏನೋ ಒಂದು ಮಕ್ಕಳು ಆಗಿರೋದಕ್ಕೆ ಮೊಬೈಲದಲ್ಲಿ ಬಿಟ್ಟಿದ್ರು. ಅದಕ್ಕೆ ನಾನು ಚಾಲೆಂಜ್ 11 ಅಮಾವಾಸ್ಯೆ ತಿರುಗಿದ್ರೆ ನನ್ನ ಬಳಿ ಮಕ್ಕಳು ಆಗತ್ತವನ್ನಿಕ್ಕೆ ಹೇಳಿದ್ರು. ಅದಕ್ಕೆ ಅವ್ರಿಗೆ ಮಕ್ಕಳು ಆಗ್ಯಾವೋ ಬಿಟ್ಟಿದ್ದು ನನಗೆ ಅದು ಗೊತ್ತಿಲ್ಲ. ನಾನು ಅವ್ನ ಕೂಡ ಸಂಪರ್ಕ ಇಲ್ಲ. ನಾನು ಹೆಚ್ಚಿನ ಸಂಪರ್ಕ ಇದ್ದಿದ್ದು ನಮ್ಮ ಈ ಊರಿನ ಗೌಡರಾದಂಥ ಮತ್ತು ಈ ಊರಿನ ಹಿರಿಯರಾದಂಥ ಕೂಡ ಸಂಪರ್ಕನೇ ಏನೇ, ಮತ್ತು ಅವರಿಗೆ ನನಗೂ ಮಾತು ಇಲ್ಲ. ಸುಮಾರು ಅವರ ಅಣ್ಣತಮ್ಮರದಲ್ಲಿನೂ ಮಕ್ಕಳಿಲ್ಲ. ಈ ಗ್ರಾಮದಲ್ಲಿನೂ ಬಹಳಷ್ಟು ಜನರಿಗೆ ಮಕ್ಕಳಿಲ್ಲ. ಮೊದಲು ಗ್ರಾಮದಲ್ಲಿ ಅವರಿಗೆ ಮಕ್ಕಳು ಮಾಡಿಕೊಟ್ಟು ಆ ನಂತರ ಬೇರೆದವರು ಬರ್ಲಿಕ್ಕೆ ಕಾಲಾವಕಾಶ ಆದ. ಅದಕ್ಕೇನು ನಮ್ಮ ನಾರಾಯಣಪುರ ಹಾಗೂ ಹುಲ್ಲೂರು ಗ್ರಾಮದಲ್ಲಿ ಯಾವುದೂ ಅಭ್ಯಂತರ ಇಲ್ಲ. ಮೊದಲು ಗ್ರಾಮದ ಕೂಡ ನಾವು ಸಹಕಾರದಿಂದ ಇರಬೇಕು, ಮನುಷ್ಯ ಸಹಕಾರದಿಂದ ಇರಬೇಕು, ಸಹಬಾಳ್ಯದಿಂದ ಇರಬೇಕು. ಅವನು ಯಾರನ್ನು ನನಗೆ ಗೊತ್ತಿಲ್ಲ. ಆದರೆ ನನ್ನ ನಾರಾಯಣಪುರ ಹಾಗೂ ಹುಲ್ಲೂರು ಗ್ರಾಮಸ್ಥರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ, ಯಾವುದೇ ಅಹಿತಕರ ಘಟನೆ ಆಗಲಾರ್ದಂಗ ಗ್ರಾಮಸ್ಥರು ನೋಡಿಕೊಂಡು ಹೋಗಬೇಕಂತ ವಿನಂತಿ. ಯಾರಿಗೂ ಬೇಕಾಗಿಲ್ಲ ಇಂಥ ದುಷ್ಟ ಶಕ್ತಿಗಳನ್ನು, ಯಾರಿಗೂ ಬೇಕಾಗಿಲ್ಲ. ನಮ್ಮಲ್ಲಿ ರೇವಣಸಿದ್ದೇಶ್ವರ ಹಾಗೂ ಹಜರತ್ ಬಾಲೇಪೀರ್ ದರ್ಗಾ ಇದೆ. ಈ 2 ಗ್ರಾಮದಲ್ಲಿ 2 ದೇವಾಲಯ ಪ್ರಮುಖವಾಗಿಯವ. ಯಾವುದೇ ಜಾತಿ ಮತ ಭೇದ ಇಲ್ಲಾರದೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಅದನ್ನೂ ಜಾತ್ರೆ ಮಾಡ್ತಾರ. ಈ ರೇವಣಸಿದ್ದೇಶ್ವರದ ಎಲ್ಲಾ ಜನರದಲ್ಲಿ ಮಾರ್ಚ್ನಲ್ಲಿ ಎಲ್ಲರೂ ಕೂಡಿ ನಾವು ಜಾತ್ರೆ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಸಂಘಟನೆ ಇಲ್ಲ, ಏನೂ ಇಲ್ಲ. ಈ ಸಂಘಟನೆ ಶ್ರೀರಾಮ ಸಂಘಟನೆ ಹಾಗೂ ಮಣಿಕಂಠ ರಾಠೋಡ್ ಅವರಿಗೆ ನನ್ನ ವತಿಯಿಂದ, ಗ್ರಾಮದ ವತಿಯಿಂದ ಧನ್ಯವಾದ. ಗ್ರಾಮ ಸಮಸ್ಯೆ ಏನ್ರಿ ಗೌಡ್ರೆ? ನ್ಯಾಯ ತಿಳ್ಬೇಕು, ಸುಮ್ಮನೆ ಬೇಕಾ? ಅದು ನ್ಯಾಯ ತರಬೇಕಲ್ಲ. ಅದು ನನಗೆ ಏನಿಲ್ಲ. ಸುಮ್ಮನೆ ಮೊಬೈಲ್ ಯಾರು ಕರ್ಕೊಂಬರೋದು ಹೇಳೋದು. ನನಗೆ 8 ವರ್ಷ ಆಯ್ತು, ಮಕ್ಕಳಿಲ್ಲ. ಇವ್ರ ಬಳಿ ಆದ್ಬೇಕು, ಮಕ್ಕಳಿಗೆ ತೀರ್ಕೊಂಬಂದು ಅಂತಾರೆ. ಮಕ್ಕಳು ಹಾಲಾದ್ರು ಅಂತಾರೆ. ಎದಕ್ಕೆ ಬರ್ತದೆ? ಹಾಗೆ ತಪ್ಪಲ್ಲ. ಅದ ಕಾಲಾರ್ದವ್ರು ಸುಳ್ಳು ಹೇಳ್ಯಾರ್ರಿ ಅವರು. ನೋಡಿ ಆ ಗುಡಿನ ಕರೆ ಸ್ವಂತ ರೊಕ್ಕ ಕೊಟ್ಟು ಕಟ್ಟಿದ್ದಾನ. ಅಲ್ಲಿ 2-3 ಪ್ಲಾಟ್ ಸ್ವಂತ ತೊಗೊಂಡು ಕಟ್ಟಿದ್ದಾನ. ಈಗ ಅನ್ನುವಂತ ಒಬ್ಬ ವ್ಯಕ್ತಿ ಇಲ್ಲಿ ದರ್ಗಾದಲ್ಲಿ ಇದ್ದಾನೆ ಅನ್ನುವಂತ ಒಂದು ಮಾಹಿತಿ. ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗ್ತವೆ ಅನ್ನುವಂತ ಒಂದು ಭಾವನೆ ಮೇಲೆ ಬಹಳಷ್ಟು ಜನ, ಸಾವಿರಾರು ಜನ ಬರ್ತಾ ಇದ್ದಾರೆ ಅಂತ ಒಂದು ಮಾಹಿತಿ. ಈ ಮೇರೆಗೆ ಮಣಿಕಂಠ ರಾಠೋಡ್ ಅವರು ಈಗಾಗಲೇ ಒಂದು ಕಂಪ್ಲೇಂಟ್ ಅಲ್ಲಿ ನಲೋಗಿಯಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ರೈಸ್ ಮಾಡಿದ್ರು. ಸೊ ಇವತ್ತು ಅಮಾವಾಸ್ಯೆ ದಿವಸ ಎಲ್ಲಾ ಜನರು ಬಂದಾಗ ತಾವು ಕೂಡ ಬಂದಿದ್ದೀರಿ. ಏನು ವಿಷಯ? ಇವತ್ತು ಏನಿವ
ಡೋಂಗಿ ರಶೀದ್ ಮುತ್ಯ ಏನ್ ಮಾಡಕತ್ತಾನಪ್ಪ ಅಂತಂದ್ರೆ ಈ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಬಳಿ ಹೋದಾಗ ಲವ್ ಜಿಹಾದ್ ಮಾಡಂತ ಕೆಲಸ ಈ ರಶೀದ್ ಮುತ್ಯ ಮಾಡಕತ್ತಾನ. ಇದೇ 8 ದಿನದಗಡೆ ಇದೇ ನಮ್ಮ ಮಣಿಕಂಠ ಟಟೋಡಣ್ಣವರು ನೆಲವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಏನಂತ ಕಂಪ್ಲೇಂಟ್ ಕೊಡ್ತಾರಪ್ಪ ಅಂತಂದ್ರೆ ಒಂದು ಹೆಣ್ಮಗಳು ಮಣಿಕಂಠಣ್ಣ ಫೋನ್ ಹಚ್ಚಿ, ಅಣ್ಣ ಈ ಡೊಂಗಿ ರಶೀದ್ ಮುತ್ಯ ಮೇಲೆ ಹೋಗಿದ್ದೆ, ಹೋದಾಗ ಒಂದು ಔಷಧ ಕೊಟ್ಟಿದ್ದ 10 ಮಕ್ಕಳ ಹೊಟ್ಟೆ ಉರುಪಿಡ್ತು, ನನಗೆ ಬಿದ್ದು ಒದ್ದಾಡಂಗೆ ಸಹಾಯ ಆಗಿತ್ತು ಅಣ್ಣ ಅಂತ ಹೇಳ್ತಾನೆ. ಅದು ತಗೊಂಡು ಅಣ್ಣ ಹೋಗಿ ನೆಲಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು. ಇಲ್ಲಿವರೆಗೂ ಕೂಡ ಈ ಡೊಂಗಿ ರಶೀದ್ ಮುತ್ಯನ ಮೇಲೆ ಯಾವುದು FIR ಆಗಿಲ್ಲ. ಇದು ನಮಗೆ ದುಃಖದ ಸಂಗತಿ. ಯಾಕೆ FIR ಆಗಿಲ್ಲಪ್ಪ ಅಂತಂದ್ರೆ ಇಂಥ ಡೊಂಗಿ ರಶೀದ್ ಮುತ್ಯನ ಏನ್ ಮಾಡತ್ತಾರಪ್ಪ ಅಂತಂದ್ರೆ ನಮ್ಮ ಹಿಂದೂಗಳು ಅಮಾಯಕ ಹಿಂದೂಗಳು ಇವ್ರ ಹತ್ರ ಹೋದಾಗ ಈ ಒಂದು ಔಷಧಕ್ಕೆ 5,000 ಕೊಡು 6,000 ಕೊಡು ಅಂತ ತಗೊಂಡು ಇವ್ರು ಏನ್ ಮಾಡಕತ್ತಾರಪ್ಪ ಅಂದ್ರೆ ಇಂಥವ್ರಿಗೆ ದುಡ್ಡು ಕೊಡಕತ್ತಾಗ ಮಾತ್ರ ಇಂಥ ಅವ್ರ ರಕ್ಷಣೆ ನಿಂದಿರ್ಲಕತ್ತಾರ ಹೊರತಾಗಿ ನಮ್ಮ ರಕ್ಷಣೆ ನಿಂದಿರ್ಲಾಗ್ಯಾರ. ಈಗ ಪೊಲೀಸ್ನವರು ಈ ರೀತಿಯ ಘಟನೆಗಳಿಗೆ ಕಡಿವಾಣ ಹಾಕುವುದನ್ನು ಬಿಟ್ಟು ಅವರೇ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಇದರಿಂದ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೋ ಕಾನೂನನ್ನ ಪರಿಪಾಲನೆ ಮಾಡ್ತಾ ಇದ್ದಾರೋ ಅಂತ ತಮ್ಮ ಭಾವನೆ. ಇವತ್ತು ನಾವು ಈ ಕಲಬುರಗಿ ಜಿಲ್ಲಾ ಪೊಲೀಸರಿಗೆ ತಮಗೆಲ್ಲರಿಗೂ ಗೊತ್ತಿದೆ, ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಕಾನೂನು ಸುವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂತೇಳಿ. ಯಾಕೆ ಈ ಮಾತು ಹೇಳ್ತೀರಪ್ಪ ಅಂದ್ರೆ ಇಲ್ಲಿ ಯಾರಿಗೂ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಹೊರತಾಗಿ ಈ ಸರ್ಕಾರ ಮುಸಲ್ಮಾನಿಗೆ ರಕ್ಷಣೆ ಕೊಡೋ ಕೆಲಸ ಅಂತ ಮಾಡ್ತಾ ಇದೆ. ಇವತ್ತು ಕೂಡ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಈ ಮುಲ್ಲಾಗೆ ರಕ್ಷಣೆ ಕೊಟ್ಟಿದ್ದಾರೆ, ಹೊರತಾಗಿ ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಅಂತೇಳಿ ಇವತ್ತು ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ನಾರಾಯಣಪುರಕ್ಕೆ ಬಂದಿದ್ದು ಟ್ರೇಲರ್ ಅಷ್ಟೇ, ಮುಂದೆ ಪಿಕ್ಚರ್ ಅದ. ಯಾಕದಪ್ಪ ಅಂತಂದ್ರೆ ಇವತ್ತು ನಾವು ಮಣಿಕಂಠ ನೇತೃತ್ವದ ಬಂದೀವಿ, ಮುಂದೆ ಒಂದು ಕರೆ ಕೊಡ್ತೀವಿ, ನಾರಾಯಣಪುರ ಇಂತ ರಶೀದ್ ಮುತ್ಯ ಹಟಾವ, ನಾರಾಯಣಪುರ ಬಚಾವ್ ಅಂತೇಳಿ ನಾವು ಮುಂದಿನ ಕರೆ ಕೊಡ್ತೀವಿ ಅಂತ